ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳಂಥ ನಮ್ಮ ದೇವರೇ, ಜಗದ್ರಕ್ಷಕನೇ, ಜಗದೊಡೆಯನೇ, ಮನುಜಾವತಾರಿಯಾಗಿ ಈ ಲೋಕಕ್ಕೆ ಬಂದು ನಮ್ಮನ್ನು ರಕ್ಷಣೆ ಮಾಡಿದಂಥ ರಕ್ಷಣಾ ಕರ್ತನೆ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆಗಳು ದೇವ. ದೇವರೇ, ನಿನ್ನ ಮಹಾಕೃಪೆಯಿಂದ ಈ ವರ್ಷದಲ್ಲೂ ಸಹ ನಾವು ನಿನ್ನ ಆಗಮನವನ್ನು ಎದುರು ನೋಡ್ತಾ ಇದ್ದೇವೆ. ಆಗಮನ ಕಾಲದಲ್ಲಿ ನಾವು ನಿನ್ನ ಮುಂದೆ ತಲೆಬಾಗಿದ್ದೇವೆ ಸ್ವಾಮಿ. ದೇವರೇ, ನಿನ್ನ ಆಗಮನ, ನಿನ್ನ ಬರುವಿಕೆ ಇಡೀ ಲೋಕಕ್ಕೆ ಸಂತೋಷ ಸಂಭ್ರಮವನ್ನು ತಂದುಕೊಟ್ಟ ಹಾಗೆ ನಾವು ಸಹ ನಿನ್ನ ಆಗಮನದಲ್ಲಿ ಸಂತೋಷ ಪಡುತ್ತಾ ಜೀವಿಸನ್ನು ಕಲಿಸಿಕೊಡು ಸ್ವಾಮಿ. ನೀನು ಆಗಮಿಸುವಾಗ ನಾವು ಎಚ್ಚರಿಕೆಯಿಂದ ಇದ್ದು ನಿನಗೆ ಯೋಗ್ಯರಾಗಿ ನಡೆದುಕೊಂಡು ನಿನ್ನ ಕಾರ್ಯಗಳನ್ನು ಮಾಡುವ ಹಾಗೆ ನಮಗೆ ಬಲಪಡಿಸು. ಹೌದು ಕರ್ತನೆ, ಈ ಆಗಮನದ ಕಾಲಗಳು ನಮ್ಮನ್ನು ನಿನ್ನ ವಾಕ್ಯದಲ್ಲಿ, ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಭರಣಕ್ಕೋಸ್ಕರವಾಗಿ ನಾವು ಸಿದ್ಧರಾಗುವುದಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಅದು ನಮ್ಮನ್ನು ಬಲಪಡಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ವಾಕ್ಯ ಧ್ಯಾನ ಮಾಡುವಾಗ ನಿನ್ನ ಕೃಪೆಯಿಂದ ನಮ್ಮನ್ನು ಕಾದು ಕಾಪಾಡು, ಆತ್ಮನ ಬಲವನ್ನು ಕೊಡು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿ ನಂಬ್ತೆ ತಂದೆಯ ದೇವರೇ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ದರ್ಶಕನನ್ನು ಸೇರಿದಲೇ ಮಾರ್ಗವೇದ ತೋರಿಸುತ್ತೆ, ಕರುಣ ಶಬ್ದ ಉಂಟಲ್ಲವೇ ಓ ಪಾಪಿಯಿದ್ದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ತೇಲಿರು ಪ್ರಾಣವಾಗುತ್ತದೆ ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾನಲ್ಲವೇ, ತಾಮಸಬೇಡ ಚಿಂತೆಗೆ ಆನಂದವಾಗಿ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ತೇಲಿರು ಪ್ರಾಣವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ, ದಯದ ಮಾತು ಹೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ ರಕ್ಷಣೆ ಹೊಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ತೇಲಿರು ಪ್ರಾಣವಾಗುತ್ತದೆ ತಂದೆಯ ಮನೆಯೋ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ.
ನೀನಾದರೂ ಕರ್ತನೆ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸಾಧಿಸಿ ನಿನ್ನ ನೀತಿ ಪಡೆವೆ ಆದಿದೇವ ನಿನ್ನ ಸೇವಕ. ಕಾದಿರುವೆ ನನಗೆ ಬೋಧಿಸಯ್ಯ ಯೇಸು ತಾರಕ. ನೀಚನಾದ ಎನ್ನ ನರಸಿದ ನಿನ್ನ ಕೃಪೆಯು ತನಗೆ ತೋಚಿದಂತೆ ಆಳಲೆ ನಾನು ಆಚರಿಸುವ ಕೆಲಸ ಕಾಲ ವಿವೇಚನೆಗಳನ್ನಾರಿಸಿಕೊಡು. ಆಚರಿಸುವ ಕೆಲಸ ಕಾಲ ವಿವೇಚನೆಗಳನ್ನಾರಿಸಿಕೊಡು. ಆಚರಣೆಯ ಫಲವದೆಲ್ಲ ಆಚರಣೆಯ ಫಲವದೆಲ್ಲ ವಿಮೋಚಕನೇ ನಿನ್ನವುಗಳೇ ಆದಿದೇವ ನಿನ್ನ ಸೇವಕ. ನಿನ್ನ ವೀರೆ ಆತ್ಮಗಳು ಪ್ರಭು ನಿರೂಪಿಸೆನ್ನ ನಿನ್ನ ಚಿತ್ತದಂತೆ ವಿಭೋ. ನಿನ್ನ ಮುದ್ರೆಯು ಬೀಳಲೆ ನೋಡ್ ನಿನ್ನ ಚಿತ್ತವು ಸಾಗಲೆ ನೋಡ್. ನಿನ್ನ ಮುದ್ರೆಯು ಬೀಳಲೆ ನೋಡ್ ನಿನ್ನ ಚಿತ್ತವು ಸಾಗಲೆ ನೋಡ್. ನಿನ್ನ ಮಹಿಮೆಗಾಗಿದರೆಯೋಳ್ ನಿನ್ನ ಮಹಿಮೆಗಾಗಿದರೆಯೋಳ್ ಎನ್ನ ಜೀವ ಮರಣಗಳಿರಲಿ ಆದಿದೇವ ನಿನ್ನ ಸೇವಕ. ಕಾದಿರುವೆ ನನಗೆ ಬೋಧಿಸಯ್ಯ ಯೇಸು ತಾರಕ. ಆದಿ ತೋರ್ಪ ನಿನ್ನ ನಯನ ಮೋದವಿವ ನಿನ್ನ ವಚನ. ಆದಿ ತೋರ್ಪ ನಿನ್ನ ನಯನ ಮೋದವಿವ ನಿನ್ನ ವಚನ. ವೇದಿಸಲಿ ಸ್ವಾರ್ಥವೆಲ್ಲ ವೇದಿಸಲಿ ಸ್ವಾರ್ಥವೆಲ್ಲ ಸಾಧಿಸಿ ನಿನ್ನ ನೀತಿ ಪಡೆವೆ ಆದಿದೇವ ನಿನ್ನ ಸೇವಕ.
ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಎಲ್ಲರಿಗೂ ಸಹ ಆಗಮನ ಕಾಲದ ಶುಭಾಶಯಗಳನ್ನು ನಾನು ತಿಳಿಸ್ತೇನೆ. ಆಗಮನ ಎಂಬುದಾಗಿ ಹೇಳಬೇಕಾದ್ರೆ ಇಡೀ ಕ್ರೈಸ್ತ ಸಮುದಾಯಕ್ಕೆ ಅದೊಂದು ಸಂತೋಷ ಸಂಭ್ರಮವಾದ ದಿನಗಳಾಗಿದೆ. ಹಾಗಾಗಿ ಹೊರ ದೇಶಗಳಲ್ಲಿ ಅಡ್ವೆಂಟ್ ಸೀಸನನ್ನು ಬಹಳ ಸಂಭ್ರಮದಿಂದ ಡಿಸೆಂಬರ್ 1ನೇ ತಾರೀಕಿನಿಂದಲೇ ಅವರು ಆಚರಣೆ ಮಾಡುವುದನ್ನು ನಾವು ಗಮನಿಸ್ತೇವೆ. ಒಂದೊಂದು ವಾರಗಳಲ್ಲಿ ಕ್ರಿಸ್ಮಸ್ ಆಚರಣೆಗೆ ಬರುವಂಥ ಆ 4 ವಾರಗಳಲ್ಲಿ ವಿವಿಧ ವಾರಗಳನ್ನು ಸಹ ವಿವಿಧ ಶೀರ್ಷಿಕೆ ಅಡಿಯಲ್ಲಿ ಅದನ್ನು ಎಚ್ಚರವಾಗಿದ್ದು ಸಂಭ್ರಮದಿಂದ ಆಚರಿಸುವಂಥ ಸಂಪ್ರದಾಯ ಇಡೀ ಜಗತ್ತಿನ ಕ್ರೈಸ್ತರದು. ಹಾಗಾಗಿ ನಾವು ಸಹ ಕ್ರಿಸ್ತನ ಆಗಮನವನ್ನು ಸಂತೋಷ ಸಂಭ್ರಮದಿಂದ ಆಚರಿಸಲು ಸಿದ್ಧರಾಗೋಣ. ಲ್ಯಾಟಿನ್ ಭಾಷೆಯಲ್ಲಿ ಅಡ್ವೆಂಟ್ ಎಂಬುದಾಗಿ ಹೇಳುವಂಥ ಪದ ಅರ್ಥ ಕಮಿಂಗ್ ಅಥವಾ ಆತನು ಆಗಮಿಸ್ತಾನೆ ಎಂಬುದಾಗಿ. ಹಾಗಾಗಿ ಇದು ಯೇಸುವಿನ ಆಗಮನವನ್ನು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಮುಖ್ಯವಾಗಿ ಆಗಮನ ಕಾಲದಲ್ಲಿ ನಾವು ಸಿದ್ಧತೆಯ ಕುರಿತಾಗಿ ಆಲೋಚನೆ ಮಾಡ್ತೇವೆ. ಕ್ರೈಸ್ತರಾದಂಥವರು ತಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧಪಡಿಸಿಕೊಳ್ಳುವಂಥ ವಿಶೇಷ ಕರೆಯನ್ನು ಆಗಮನ ಕಾಲ ಅದು ಸಿದ್ಧತೆಯ ಕಾಲವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಕೇವಲ ಒಂದು ಕಾಲ್ಪನಿಕ ಅಥವಾ ಸಾಂಪ್ರದಾಯಿಕವಾದಂಥ ಒಂದು ಆಚರಣೆಯಲ್ಲ. ಇದು ದೇವರ ವಾಕ್ಯಗಳಲ್ಲಿ ನಾವು ಅಧ್ಯಯನಿಸುವಾಗ ನಮ್ಮ ಸಭಾ ನಂಬಿಕೆಗಳಲ್ಲಿ ನಾವು ಇದನ್ನು ಕುರಿತಾಗಿ ತಿಳ್ಕೊಳ್ತೇವೆ. ಮುಖ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಇಮ್ಯಾನುವೇಲನಿಗಾಗಿ ನಾವು ಎಚ್ಚರಿಕೆಯಿಂದ ಕಾದುಕೊಂಡು ಆತನನ್ನು ಪ್ರೀತಿಸಿ ಎದುರುಗೊಳ್ಳುವಂಥದ್ದಕ್ಕೆ ಇದು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ದೇವರು ನಮ್ಮ ಸಂಗಡ ಇದ್ದಾನೆ ಎಂಬಂಥ ಭರವಸೆಗೆ ಮೂಲನಾಗಿರುವ ದೇವರನ್ನು ಎದುರುಗೊಳ್ಳುವಂಥ ಒಂದು ಪರಿಸ್ಥಿತಿಗೆ ಇದು ನಮ್ಮನ್ನು ನಡೆಸ್ತಾ ಇದೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದ 20ನೇ ವಚನದಲ್ಲಿ ಗಮನಿಸಬೇಕಾದ್ರೆ ಸಭೆಯ ಪ್ರಾರ್ಥನೆ ಏನಂತಂದರೆ, ಕರ್ತನಾದ ಯೇಸುವೇ ಬಾ. ಹಾಗಾಗಿ ಸ್ವಾಮಿ ಸಹ ಸಭೆಗೆ ಹೇಳುವಂಥದ್ದು 22ನೇ ಅಧ್ಯಾಯದ 20ನೇ ವಚನದಲ್ಲಿ, ಬೇಗ ಬರುತ್ತೇನೆ. ಹಾಗಾಗಿ ಈ ಮಾತುಗಳನ್ನು ಆಧಾರವಾಗಿದ್ದುಕೊಂಡು ಯೇಸು ಸ್ವಾಮಿಯನ್ನು ನಾವು ಎದುರುಗೊಳ್ಳುವಂಥ ಒಂದು ಕಾರ್ಯದಲ್ಲಿ ಈ ಆಗಮನ ಕಾಲವನ್ನು ನಾವು ಎದುರಿಸ್ತೇವೆ. ಆಗಮನ ಸಿದ್ಧತೆಯಲ್ಲಿ ನಾವು ಕೇವಲ ಕಂದನಾದ ಯೇಸುವನ್ನು ಮಾತ್ರ ಸ್ವೀಕರಿಸುವಂಥದ್ದು, ಆತನ ಬರೋಣವನ್ನು ಎದುರುಗೊಳ್ಳೋದ್ರ ಬದಲಾಗಿ ಆತನ 2ನೇ ಬರೋಣ ಯುಗಾಂತ್ಯದಲ್ಲಿ ಬರುವಂಥ ಕರ್ತನನ್ನು ಸಹ ಆತನ ಮಹಿಮೆಗೆ ನಾವು ಸಿದ್ಧರಾಗಬೇಕು ಎಂಬುದಾಗಿ ಇದು ಕರೆಯನ್ನು ಕೊಡುವುದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಯೇಸುವಿನ ಬರೋಣ ಆತನ ಕಿಂಗ್ಶಿಪ್ ಆಫ್ ಕ್ರೈಸ್ಟ್ ಅಂತಂದರೆ ರಾಜತ್ವದ ಬಗ್ಗೆ, ಆತನ ದೀನತೆಯ ಸರಳತೆಯ ಪ್ರೀತಿಯ ಸಂದೇಶವನ್ನು ಸಹ ಇದು ನಮಗೆ ತಿಳಿಸಿಕೊಡ್ತಾ ಇದೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಸಭೆಗಳಲ್ಲಿ ಉಪಯೋಗಿಸುವಂಥ ಒಂದು ಬಣ್ಣ ಪರ್ಪಲ್ ಅಥವಾ ನೇರಳೆಯ ಬಣ್ಣ. ಈ ನೇರಳೆ ಬಣ್ಣ ನಮಗೆ ಮುಖ್ಯವಾಗಿ ಕರೆ ಕೊಡುವಂಥದ್ದು ನಾವು ಸಿದ್ಧರಾಗಲು, ಎಚ್ಚರಿಕೆಯಿಂದಿರಲು, ನಮ್ಮನ್ನು ನಾವು ನೋಡಿಕೊಳ್ಳುವಂತೆ ಇದು ನಮಗೆ ಕರೆಯನ್ನು ಕೊಡ್ತಾ ಇದೆ. ಹಾಗಾಗಿ ಆಗಮನ ಕಾಲದ ಆಚರಣೆಯಲ್ಲಿ ದೇವಕುಮಾರನಾದ ಯೇಸು ಕ್ರಿಸ್ತನ ಒಂದು ಅಧಿಕಾರ ಶಕ್ತಿಯನ್ನು ನೆನಪಿಸಿಕೊಳ್ಳುತ್ತಾ ಈ ಲೋಕಕ್ಕೆ ದೇವರ ಅವಶ್ಯಕತೆ ಎಷ್ಟಿದೆ ಎಂದು ತಿಳಿಸುತ್ತಾ ಆತನ ಆಗಮನವನ್ನು ಅದನ್ನು ಪೂರೈಸಿದೆ ಎಂದು ನಾವು ಗ್ರಹಿಸಿಕೊಳ್ಳುತ್ತೇವೆ, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುತ್ತೇವೆ. ಆಗಮನ ಕಾಲದ ಪ್ರಮುಖ ಹೊತ್ತು ದೇವರ ಮಾತುಗಳು. ಇದರಲ್ಲಿ ಎಚ್ಚರವಾಗಿರ್ರಿ, ವಾಚ್ ಎಂಬುದರ ಈ ವಾಕ್ಯವನ್ನು ನಾವು ಗಮನಿಸ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಆಗಮನಕ್ಕೆ ನಾವು ಎಚ್ಚರಾಗೋಣ, ಸಿದ್ಧರಾಗೋಣ, ಅದು ನಾವು ಕಾದುಕೊಂಡು ಬರೋಣ. ನಮ್ಮ ವಾಕ್ಯ ಪರಿಚಯಕ್ಕೆ ನಾವು ಬರುವಾಗ ಅಲ್ಲಿ ಸಹ ನಾವು ಧ್ಯಾನವನ್ನು ಮುಂದುವರಿಸುವ ಹಾಗೆ ಲೂಕನ ಸುವಾರ್ತೆ 1ನೇ ಅಧ್ಯಾಯದ 46ರಿಂದ 59 ಜನಗಳು ಗಮನಿಸಬೇಕಾದ್ರೆ ಅಲ್ಲಿ 2 ಸ್ತ್ರೀಯರ ಬಗ್ಗೆ ನಾವು ಗಮನಿಸ್ತೇವೆ. 2 ದೈವ ಭಕ್ತೆಯರು, ದೇವರಿಂದ ಒಂದು ವಿಶೇಷವಾದ ಕಾರ್ಯಕ್ಕೋಸ್ಕರವಾಗಿ ಆರಿಸಲ್ಪಟ್ಟು ಧನ್ಯರು ಎಂಬುದಾಗಿ ಕರೆಯಲ್ಪಟ್ಟಂಥ 2 ತಾಯಂದಿರ ಗರ್ಭಧರಿಸಿದಂಥ ಸ್ತ್ರೀಯರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಮರಿಯಳ ಬಗ್ಗೆ ನಾವು ಗಮನಿಸಬೇಕಾದ್ರೆ ಚಿಕ್ಕ ವಯಸ್ಸಿನವಳು, ಕನ್ಯೆ, ಪುರುಷನನ್ನು ಅರಿಯದವಳು, ಆದರೆ ಆಕೆಗೆ ದೇವರಿಂದ ಸಿಕ್ಕಿದಂಥ ಆಶೀರ್ವಾದ ಬಹಳ ವಿಶೇಷವಾದಂಥದ್ದು. ಆಕೆ ಪವಿತ್ರಾತ್ಮನಿಂದ ಗರ್ಭಧರಿಸಲ್ಪಟ್ಟು ಲೋಕರಕ್ಷಕನಂಥ ಯೇಸು ಕ್ರಿಸ್ತನ ಜನನಕ್ಕೆ
ಕಾರಣವಾಗುವುದನ್ನು ಇಲ್ಲಿ ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ಇನ್ನೊಬ್ಬ ಸ್ತ್ರೀ ಎಲಿಜಬೆತ್, ಏಕೆ ಸುಮಾರು 50 ವರ್ಷಗಳಾಗಿದ್ದವು, ದಿನ ಕಳೆದಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರು ಇಲ್ಲಿ ಆಕೆನೂ ಸಹ ಆಶ್ವಸಿಸಲ್ಪಟ್ಟಿದ್ದಾನೆ. ಯೇಸುವಿನ ಮುಂದೂತನಾದಂಥ ಸ್ನಾನಿಕನಾದಂಥ ಯೋಹನ ತಾಯಿಯಾಗಿ ಆಕೆ ಇಲ್ಲಿ ನೇಮಿಸಲ್ಪಟ್ಟು ಒಂದು ವಿಶೇಷ ಕಾರ್ಯಕ್ಕಾಗಿ ಪ್ರತಿಷ್ಠಿಸಲ್ಪಟ್ಟದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಪ್ರೀತಿಯ ದೇವಜನರೇ, ಇಲ್ಲಿ ಇಬ್ಬರು ಸ್ತ್ರೀಗಳ ಪರಿಸ್ಥಿತಿ ಬೇರೆ ಬೇರೆ, ವಯಸ್ಸುಗಳು ಬೇರೆ ಬೇರೆ, ಅವರ ದೈಹಿಕವಂತ ಆ ಪರಿಸ್ಥಿತಿಗಳು ಅದು ಸಹ ಬೇರೆ ಬೇರೆ. ಆದರೂ ಸಹ ದೇವರ ಒಂದು ಕಾರ್ಯಕ್ಕೋಸ್ಕರವಾಗಿ ಅವರು ಇಲ್ಲಿ ಕರೆಯಲ್ಪಟ್ಟಿರುವುದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಆತನ ಆಗಮನಕ್ಕೆ ಅವರು ಸಿದ್ಧರಾದದನ್ನು ನಾವಿಲ್ಲಿ ತಿಳ್ಕೊಳ್ಳಬಹುದು. ಮರಿಯಳು ತನ್ನ ಆ 6 ತಿಂಗಳ ಗರ್ಭಾವಸ್ಥೆ ವಯಸ್ಸಿನಲ್ಲಿ ಎಲಿಜಬೆತಳನ್ನು ಸಂಧಿಸುವಾಗ ಆಕೆಗೆ ಎಷ್ಟೋ ಧೈರ್ಯವನ್ನು, ಸಮಾಧಾನವನ್ನು, ಭರವಸವನ್ನು ಆಕೆ ಪಡಕೊಂಡದ್ದನ್ನು ಈ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಏಕೆಂದರೆ ಈಗಾಗಲೇ ಅವಳು ಪುರುಷನ ಹರಿಯದೆ ಗರ್ಭವಾಗಿರುವಂಥದ್ದು ಅದನ್ನು ಸಮಾಜಕ್ಕೆ ಬಹಳ ಒಂದು ವಿಶಿಷ್ಟವಾದಂಥ ಒಂದು ಘೋರವಾದಂಥ ಕಾರ್ಯ. ಅದನ್ನು ಅರಿತಂಥ ಯೋಸೇಫ ಆಕೆಯನ್ನು ಪ್ರೀತಿಯಿಂದ ಸೇರಿಸಿಕೊಂಡು ಆಕೆಯನ್ನು ಧೈರ್ಯಪಡಿಸೋ ಜೊತೆಗೆ ಇಲ್ಲಿ ಎಲಿಜಬೆತಳು ಸಹ ಸಂಧಿಸಬೇಕಾದ್ರೆ ಆಕೆಯ ಮಾತುಗಳು ಆಕೆಯನ್ನು ಇನ್ನಷ್ಟು ಧೈರ್ಯಪಡಿಸ್ತಾ ಇದೆ. ಹೌದು, ನಾನು ಒಂದು ವಿಶೇಷ ಕಾರ್ಯಕ್ಕೋಸ್ಕರವಾಗಿ ಸಿದ್ಧಳಾಗಿದ್ದೇನೆ ಎಂಬುದಾಗಿ ಆಕೆಯನ್ನು ಸಮಾಧಾನಪಡಿಸಿಕೊಳ್ಳೋದನ್ನು ಈ ವಾಕ್ಯಗಳು ನಮಗೆ ತಿಳಿಸಿಕೊಡ್ತಾ ಇದೆ. ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಮರಿಯಳು ಎಲಿಜಬೆತನ್ನು ಸಂಧಿಸಿ ವಂದಿಸುವಾಗ ಎಲಿಜಬೆತಳಾಗುವಂಥ ಪ್ರತಿಕ್ರಿಯೆಗಳನ್ನು ನಾವು ಇಲ್ಲಿ ನೆನಪಿಗೆ ತಂದುಕೊಳ್ಳಬಹುದು. ಮೊದಲನೇದಾಗಿ ಎಲಿಜಬೆತಳಾದಂಥ ಒಂದು ಪ್ರತಿಕ್ರಿಯೆಯಲ್ಲಿ ಆಕೆಯ ಹೊಟ್ಟೆಯಲ್ಲಿದ್ದಂಥ ಕೂಸು ಹಾರಾಡಿತು. ಸ್ನಾನಿಕನಾದ ಯೋಹಾನನ ಬಗ್ಗೆ ನಾವು ನೋಡ್ತೇವೆ. ಯೇಸುವಿನ ಆಗಮನದಿಂದ ಆತನ ಹೊಟ್ಟೆಯಲ್ಲಿರಬೇಕಾದ್ರೆ ಸಂಭ್ರಮ ಪಟ್ಟಿದ್ದನ್ನು, ಸಂತೋಷ ಪಟ್ಟಿದ್ದನ್ನು ಇದು ತಿಳಿಸಿಕೊಡ್ತಾ ಇದೆ. ಮತ್ತು ಎರಡನೇದಾಗಿ ಎಲಿಜಬೆತಳು ಸಹ ಮರಿಯಳ ಗರ್ಭವನ್ನು ಆಕೆ ಗುರುತು ಹಿಡಿತಾ ಇದ್ದಾಳೆ. ಇದು ಸಾಮಾನ್ಯವಂಥ ಗರ್ಭವಲ್ಲ, ಇದು ದೇವರ ಒಂದು ಮಹಾಕಾರ್ಯ. ದೇವರು ಈಕೆಯನ್ನು ಆರಿಸಿಕೊಂಡಿದ್ದಾಳೆ, ದೇವರಿಂದ ಆಶ್ವಸಿಸಲ್ಪಟ್ಟಂಥವಳು ಎಂಬುದಾಗಿ ಆಕೆಯನ್ನು ಶ್ಲಾಘಿಸುವುದನ್ನು ಇಲ್ಲಿ ಗಮನಿಸ್ತೇವೆ. ಮತ್ತು ಮರಿಯಳು ಸಹ ಮೂರನೇದಾಗಿ ಪವಿತ್ರಾತ್ಮ ಭರಿತಳಾಗಿ ಹೇಳುವಂಥದ್ದು ಮಹಾಧ್ವನಿಯಿಂದ, ನೀನು ಸ್ತ್ರೀಯರಲ್ಲಿ ಆಶೀರ್ವಾದ ಹೊಂದಿದವಳು, ನಿನ್ನ ಕೂಸು ಆಶೀರ್ವದಿಸಲ್ಪಟ್ಟಂಥದ್ದು, ನನ್ನ ಸ್ವಾಮಿಯ ತಾಯಿ ನನ್ನ ಬಳಿಗೆ ಬರುವ ಭಾಗ್ಯ ನನಗೆಲ್ಲಿಂದ ಬಂತು, ನೀನು ಧನ್ಯಳು. ಈ ಮಾತುಗಳು ಮರಿಯಳನ್ನು ಎಷ್ಟು ಬಲಪಡಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ದೇವರಿಗೋಸ್ಕರವಾಗಿ, ಆತನ ಭರಣಕ್ಕೋಸ್ಕರವಾಗಿ, ಆಗಮನಕ್ಕೋಸ್ಕರವಾಗಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ದೇವರ ಆಶೀರ್ವಾದದ ಅನುಭವಗಳು ನಮಗೆ ಆಗ್ತದೆ. ಅದು ಆ ಸಮಯಕ್ಕೆ ನಮಗೆ ನೋವು, ಭಯವನ್ನು ತಂದರೂ ಸಹ ಅದರ ಅನುಭವ ಅದು ದೇವರ ಆಶೀರ್ವಾದದಿಂದ ತುಂಬಿರ್ತದೆ ಎಂಬುದಾಗಿ ಮರಿಯಳು ಹಾಗೂ ಈ ಎಲಿಜಬೆತಳ ಮಾತುಗಳು ನಮಗೆ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಮರಿಯಳು ಸಹ ಹೇಳುವಂಥ ಮಾತುಗಳು ಭಾಳ ವಿಶೇಷವಾದಂಥದ್ದು. ಸ್ತುತಿಗೀತೆಯನ್ನು ಆಕೆ ಮಾಡ್ತಾ ಇದ್ದಾಳೆ. ಎಲಿಜಬೆತಳ ಮಾತಿನಿಂದಾಗಿ ಎಷ್ಟೋ ಧೈರ್ಯವನ್ನು ಪಡ್ಕೊಂಡು ಆಕೆ ಸ್ತುತಿ ಗೀತೆಯನ್ನು ದೇವರಿಗೆ ಆತನು ಮಾಡುವಂಥ ಕಾರ್ಯಕ್ಕಾಗಿ, ಅದ್ಭುತಕ್ಕಾಗಿ, ನನ್ನನ್ನು ಉಪಯೋಗಿಸಿಕೊಂಡದಕ್ಕಾಗಿ ಆಕೆ ದೇವರಿಗೆ ಸ್ತೋತ್ರವನ್ನು ಹೇಳೋಳಾಗಿದ್ದಾಳೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಾವು ಸಹ ದೇವರ ಭಕ್ತರಾಗಿ, ದೇವರ ಜನರಿಗಾಗಿ, ದೇವರ ಕಾರ್ಯ ನಮ್ಮಲ್ಲಿ ನೆರವೇರಿಕೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಕರ್ತನ ಆಗಮನ ನಮ್ಮನ್ನು ರೂಪಾಂತರಪಡಿಸುವುದಲ್ಲಿ, ಕರ್ತನ ಆಗಮನ ನಾವು ಇನ್ನೊಬ್ಬರಿಗೋಸ್ಕರವಾಗಿ ದೇವರನ್ನ ತಿಳಿಸಪಡಿಸುವಂಥ ಕಾರ್ಯಗಳಲ್ಲಿ ಉಪಯೋಗಿಸಲ್ಪಡಬೇಕು ಎಂಬುದಾಗಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇಲ್ಲಿ ಈ ಇಬ್ಬರು ಸ್ತ್ರೀಯರು ದೇವರ ಆಗಮನದ ಮೂಲವಾದರು. ಲೋಕಕ್ಕೆ ಯೇಸ್ವಾಮಿ ಬರುವುದಕ್ಕೆ ಮರಿಯಳು ಕಾರಣವಾದಳು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ನಾವು ಸಹ ಯೇಸುವಿನ ಆಗಮನವನ್ನು ಎದು ನೋಡಬೇಕಾದ್ರೆ ಎಚ್ಚರಿಕೆಯಿಂದ ನಮ್ಮನ್ನು ಕಾದುಕೊಳ್ಳೋಣ. ಕ್ರಿಸ್ತನನ್ನು ಈ ಲೋಕಕ್ಕೆ ಪ್ರಚುರಪಡಿಸೋದಕ್ಕೋಸ್ಕರವಾಗಿ ನಾವು ಸಾಕ್ಷಿಗಳಾಗಿ ನಿಂತುಕೊಳ್ಳೋಣ. ದೇವರು ನನ್ನನ್ನು ಉಪಯೋಗಿಸ್ಕೋ ಸ್ವಾಮಿ, ನಿನ್ನ ಆಗಮನಕ್ಕೆ ನಾನು ಸಿದ್ಧರಾಗಿದೆ ಎಂಬುದಾಗಿ ಎಚ್ಚರಿಕೆಯಿಂದ ಜೀವಿಸೋದಕ್ಕೆ ಸ್ವಾಮಿ ನಮ್ಮನ್ನು ಬಲಪಡಿಸಲಿ ಎಂಬುದಾಗಿ ಕೇಳಿಕೊಳ್ಳೋಣ. ಹಾಗಾಗಿ ಸ್ವಾಮಿಯ ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ, ಆತನ ಆಗಮನ ನಮ್ಮನ್ನಿನ್ನಷ್ಟು ಆಶ್ವಾದಿಸಲಿ, ಬಲಪಡಿಸಲಿ. ಕ್ರಿಸ್ತನ ಆಗಮನಕ್ಕೋಸ್ಕರವಾಗಿ ನಾವು ಸಂತೋಷದಿಂದ, ಸಂಭ್ರಮದಿಂದ, ನಿರೀಕ್ಷೆಯಿಂದ, ಎಚ್ಚರಿಕೆಯಿಂದ ಸಿದ್ಧರಾಗೋಣ. ದೇವರ ಈ ವಾಕ್ಯಗಳನ್ನು ಆಶ್ವಾದಿಸಲಿ.
ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತುಳಂಥ ದೇವರೇ, ನೀನು ಕೊಟ್ಟಂಥ ಪರಿಶುದ್ಧ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಿನ್ನ ಆಗಮನವನ್ನು ನಾವು ಬಹಳ ಕುತೂಹಲದಿಂದ ನಾವು ಎದುರು ನೋಡ್ತಾ ಇದ್ದೇವೆ. ಹೌದು ಕರ್ತನೆ, ಈ ಆಗಮನ ನಮಗೆ ಸಂತೋಷ ಸಂಭ್ರಮವನ್ನು ತರುವಂಥದ್ದಾಗಿರಲಿ. ನಿನ್ನ ಆಗಮನಕ್ಕೆ ನಾವು ಸಿದ್ಧರಾಗುವ ಹಾಗೆ ನಮ್ಮನ್ನು ಬಲಪಡಿಸು ಕರ್ತನೆ. ನೀವು ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಕರೀತೀಯೋ, ಹೇಗೆ ನಮ್ಮನ್ನು ಸಿದ್ಧಪಡಿಸ್ತೀಯೋ ಗೊತ್ತಿಲ್ಲ. ಆದರೆ ನೀನು ಕರೆಯುವಾಗ ಸ್ವಾಮಿನ ಸಿದ್ಧಳಾಗಿದ್ದೇನೆ ಎಂಬುದಾಗಿ ಹೇಳುತ್ತಾ ಎಚ್ಚರಿಕೆಯಿಂದ ಜೀವಿಸುವ ಹಾಗೆ ನಮ್ಮನ್ನು ಬಲಪಡಿಸಿಕೊಡು. ಕೇಳಿದಂಥ ವಾಕ್ಯಗಳು ಕರ್ತನೆ ಇನ್ನಷ್ಟು ನಿನಗೋಸ್ಕರ ಜೀವಿಸುವುದನ್ನು ನಮಗೆ ಕಲಿಸಿಕೊಡಲಿ. ನಾವು ಎಚ್ಚರವಾಗಿದ್ದು ನಿನ್ನ ಕಾದುಕೊಂಡಿರೋ ಹಾಗೆ ನಮಗೆ ಅದು ಬಲಪಡಿಸಲಿ ಕರ್ತನೆ. ಎಲ್ಲ ಘನ ಮಾನಗಳಿಗೆ ಸಲ್ಲಿಸಲ್ಪಡಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದಂತಂದೆ ಆ ದೇವರೇ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ.
ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧ ಆತ್ಮನ ಅನ್ಯತ ಸಹವಾಸ, ಆತನ ಆಗಮನವನ್ನು ಎದುನೋಡುವಂಥ ಎಲ್ಲ ಕ್ರೈಸ್ತ ಜನಾಂಗದ ಮೇಲೂ, ದೇವ ಜನರ ಮೇಲೂ, ಆತನು ಸೃಷ್ಟಿಸಿರುವಂಥ ಇಡೀ ಸೃಷ್ಟಿಯ ಮೇಲೂ ಇದ್ದುಕೊಂಡು ಶಾಂತಿ, ಸಮಾಧಾನ, ಪ್ರೀತಿಯಲ್ಲಿ ನಮ್ಮನ್ನು ಕಾಪಾಡಲಿ. ಆಮೇನ್.